ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಸೂರ್ಯ ಅಂಬೇಡ್ಕರ್ ಅವರಿಗೆ, ಸ್ವಾಭಿಮಾನಿ ಸೂರ್ಯ ಅಂಬೇಡ್ಕರ್ ಅವರಿಗೆ. ಎಲ್ಲ ಆತ್ಮೀಯ ಭೀಮ ಬಂಧುಗಳೇ, ಇವತ್ತು ನಮಗೆ ಅತ್ಯಂತ ಒಂದು ದುಃಖಕರವಾದಂಥ ಒಂದು ದಿನ. ಕಾರಣ ಏನು ಅಂದರೆ, ದಲಿತರ ಉದ್ಧಾರಕ್ಕಾಗಿ ದಲಿತ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೈಹಿಕವಾಗಿ ನಿಮ್ಮೆಲ್ಲರನ್ನು ಅಗಲಿದಂಥ ಒಂದು ಈ ಕರಾಳ ದಿನ. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರಿಗೆ, ದುರ್ಬಲ ವರ್ಗದವರಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದಂಥ ಈ ದಿನ, ಆ ಭಗವಂತ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರನ್ನ ಶಕ್ತಿಯನ್ನು ಕಿತ್ಕೊಂಡಂಥ ಒಂದು ದಿನ ಅಂದರೆ ಇದು ಡಿಸೆಂಬರ್ 6, 1956. ಕಾರಣ, ಇಲ್ಲಿಯವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು 1940 ನವೆಂಬರ್ 26ರಂದು ಏನು ಅನುಮೋದಿಸಿ 1950 ಜನವರಿ 26ನೇ ತಾರೀಕು ಏನು ಜಾರಿಗೊಳಿಸಿದಂಥ ಒಂದು ಸಂವಿಧಾನ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂವಿಧಾನ ಆಶಯಗಳು ದಲಿತ ಪರವಾಗಿರ್ತಕ್ಕಂಥ ಆಗಲಿಲ್ಲ. ಅದು ಈ ಒಂದು ದಲಿತ ವರ್ಗಕ್ಕೆ ಮತ್ತು ಶೋಷಿತ ವರ್ಗಕ್ಕೆ, ದುರ್ಬಲ ವರ್ಗಕ್ಕೆ ಆದಂತಹ ಮೋಸ. ಇದರ ಪರವಾಗಿ ಹೋರಾಟವನ್ನು ಮಾಡಿದಂಥ ನಮ್ಮ ದಲಿತ ಸೂರ್ಯ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಈ ದಲಿತರ ಪರ ಹೋರಾಟಗಳನ್ನು, ಚಿಂತನೆಗಳನ್ನು ನಾವು ಸದಾ ಬೆಳೆಸ್ಕೋಬೇಕಾಗ್ತದೆ. ಇಂಥ ಈ ದಿನವನ್ನು ನಾವು ಅಂಬೇಡ್ಕರ್ ಅವರ ಸವಿನೆನಪಿಗಾಗಿ ಒಂದು, ಇವರೇ ನಮ್ಮ ತಾತ ಮುತ್ತಾತಗಳಲ್ಲ, ಜೀವಶರಣವೇ, ಇವರೇ ನಿಮ್ಮ ಸಮಾಧಿಕರ ಏನಿಲ್ಲ. ಇವರು ಸರ್ವ ಜನಾಂಗದ ಶಾಂತಿಯ ತೋಟ. ಅಂಬೇಡ್ಕರ್ ಅವರು ಅಂತಂದರೆ ಒಂದು ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಒಂದು ಇರುವೆಯಿಂದ ಹಿಡಿದು, ಒಂದು ಪ್ರಾಣಿ ಸಂಕುಲದಿಂದ ಹಿಡಿದು, ಅರಣ್ಯ ಸಂಕುಲದಿಂದ ಹಿಡಿದು ಮಾನವ ಸಂಕುಲವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂತಹ ಒಂದು ಅಂಶಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಮತ್ತು ಬಹುಮುಖ್ಯವಾಗಿ ಮಹಿಳೆಯರಿಗೆ ಭಾಳಷ್ಟು ಅವಕಾಶಗಳನ್ನು ನೀಡಿರ್ತಕ್ಕಂಥ, ಮಹಿಳೆಯರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರಿಗೆ ಸ್ವತಂತ್ರವನ್ನು ನೀಡತಕ್ಕಂಥ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಹೇಳ್ಬೋದು. ಹಾಗಾಗಿ ಬಂಧುಗಳೇ, ಅಂಬೇಡ್ಕರ್ ಅವರ ಆಶಯಗಳನ್ನು ತಾವು ಮೈಗೂಡಿಸ್ಕೊಳ್ಳೋದ್ರ ಜೊತೆಗೆ ಅವುಗಳನ್ನು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೋಸ್ಕರ ನಾವು ಅವುಗಳನ್ನು ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಆಡಿ ನನ್ನನ್ನು ಇಷ್ಟೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲ ಭೀಮ ಬಂಧುಗಳಿಗೆ ಹೊಲಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಡಾಕ್ಟರ್ ಜೆ ಸುಜಾತ ಮೇಡಮ್ ರವರು ಈಗ ಜೈ ಸಂವಿಧಾನ, ಜೈ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಇವತ್ತು 69ನೇ ಪರಿನಿಬ್ಬಾಣದ ಪ್ರಯುಕ್ತವಾಗಿ ನಾವೆಲ್ಲ ಈ ಮಾನವ ಜನಾಂಗಕ್ಕೆ ಅಂಬೇಡ್ಕರ್ ಅವರ ಕೊಟ್ಟಂತಹ ಕೊಡುಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ಈ ಮಾನವ ಜನಾಂಗಕ್ಕೆ ದೇವರು ಅಂತ ಹೇಳ್ಬೋದು. ಈ ಸಂವಿಧಾನವನ್ನು ರಾಮಾಯಣ, ಮಹಾಭಾರತ ಮತ್ತು ಅನೇಕ ಗ್ರಂಥಗಳಿಗಿಂತ ಮಿಗಿಲಾಗಿ ನಮಗೆ ಈ ಒಂದು ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ಈ ಮಹಾನ್ ಚೇತನವನ್ನು ನಾವು ಇವತ್ತು ಅವರ ಒಂದು ನೆನಪನ್ನು ಮಾಡಿಕೊಂಡು, ಈ ನೆನಪಿನಲ್ಲಿ ನಾವು ಅವರ ಸಿದ್ಧಾಂತ ಮತ್ತು ಧ್ಯೇಯ ಉದ್ದೇಶಗಳು ಏನು, ಎಲ್ಲರೂ ಕೂಡ ಮಾನವರು ಸಮಾನರು ಅನ್ನೋ ಒಂದು ತತ್ವದ ಸಿದ್ಧಾಂತದ ಅಡಿಯಲ್ಲಿ ಅಂಬೇಡ್ಕರ್ ಜಿಯವರು ನಮಗೆ ಕೊಟ್ಟಂತಹ ಒಂದು ಮಹಾನ್ ಭಿಕ್ಷೆ. ಈ ಭಿಕ್ಷೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸರ್ವ ಸ್ವತಂತ್ರವಾಗಿ ನಮಗೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸಬಹುದು, ಯಾವುದೇ ಧರ್ಮವನ್ನು ಅನುಸರಿಸಬಹುದು, ಯಾವುದೇ ವ್ಯಕ್ತಿಯನ್ನು ನಾವು ಒಂದು ಗೌರವದಿಂದ ಕಾಣಬೇಕು ಅಂತಂದರೆ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವಾಗಿದೆ. ನಾವೆಲ್ಲರೂ ಕೂಡ ಈ ಮಹಾನ್ ಚೇತನಕ್ಕೆ ಏಷ್ಯಾದ ಜ್ಯೋತಿ ಅಂತ ಹೇಳ್ತೀವಿ.
ಹಾಗೆ ಈ ಪ್ರಪಂಚದ 2ನೇ ಅತಿ ದೊಡ್ಡ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ಚೇತನದ ಒಂದು ಸವಿ ನೆನಪಿಗೆ ನಾವೆಲ್ಲರೂ ಕೂಡ ಇವತ್ತು ಸೇರಿರೋದರ ಪ್ರಯುಕ್ತವಾಗಿ ನಾನು ಕೂಡ ಇವತ್ತು ಈ ಮಟ್ಟಕ್ಕೆ ಜೀವನವನ್ನು ಮತ್ತು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ನಮಗೆ ಸಮಾನವಾಗಿ ಕೊಟ್ಟಿದೆ, ವಿದ್ಯಾಭ್ಯಾಸ ಕೊಟ್ಟಿದೆ, ಓಟಿನ ಒಂದು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಎಲ್ಲಿ ಬೇಕಾದರೂ ಸಂಚರಿಸ್ಬೋದು, ಯಾವ ರೀತಿ ಬೇಕಾದ್ರೂ ಅವರ ಜೀವನವನ್ನು ರೂಪಿಸ್ಕೋಬೋದು. ಹಾಗೆ ಕೂಡ ಅವರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ, ಚುನಾವಣೆಗೆ ನಿಲ್ಲುವ ಹಕ್ಕನ್ನು ಕೊಟ್ಟಿದ್ದಾರೆ. ಸರ್ವರೂ ಕೂಡ ಸ್ವತಂತ್ರರು, ಮಾನವ ಜಾತಿ ಪರಿನಿಬ್ಬಾಣದ ಅಂಗವಾಗಿ ಹಿರಿಯೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ಅಂಗವಾಗಿ ನಾವೆಲ್ಲರೂ ಸೇರಿದ್ವ ತುಂಬ ಸಂತೋಷದ ವಿಚಾರ. ಸ್ನೇಹಿತರೆ, ನಾವು ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಾವು ಅವರ ಜಯಂತಿ ಮತ್ತು ಅವರ ಪುಣ್ಯ ದಿನ ಆಚರಿಸಿದ ಜೊತೆಗೆ ಅವರ ವಿಚಾರಗಳನ್ನು ತಮ್ಮ ಸಮುದಾಯದ ಎಲ್ಲ ಜನಗಳಿಗೆ ಹೋಗಬೇಕು. ಅಂಬೇಡ್ಕರ್ ತಂದಂಥ ಕಾನೂನು ಸಂವಿಧಾನದಲ್ಲಿ ಜಾರಿಗೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಹೋರಾಡಬೇಕಾಗ್ತದೆ. ಸ್ನೇಹಿತರೆ, ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ನಾನೇನು ಒಳ್ಳೆ ಸಂವಿಧಾನ ಕೊಟ್ಟಿರ್ಬೋದು, ಆದರೆ ಅದನ್ನು ಜಾರಿ ತರೋರು ಕೂಡ ಒಳ್ಳೆಯದಾಗಿರ್ಬೇಕಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲವೂ ರಾಜ್ಯ ಮತ್ತು ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಜಾರಿಗೆ ಮಾಡೋದಕ್ಕೆ ಹೋರಾಟ ಮಾಡಬೇಕಂತ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ಪ್ರಸ್ತುತಪಡಿಸಬೇಕಾಗ್ತದೆ. ಸ್ನೇಹಿತರೆ, ಅಂಬೇಡ್ಕರ್ ಅವರು ಹೇಳಿದಂತೆ, ನಾನು ಇಲ್ಲಿವರೆಗೂ ಸ್ವಾಭಿಮಾನದ ರಥವನ್ನು ನಾವು ಇಲ್ಲಿವರೆಗೂ ಗಮನದಲ್ಲಿ ನಿಮಗೆ ಶಕ್ತಿ ಇದ್ದರೆ ಮುಂದೆ ಕೇಳಿದ್ರೆ, ಶಕ್ತಿ ಇಲ್ಲ ನಿಂತ್ಕೊಂಡು ಬಿಡಬೇಡ್ರಿ ಅಂತ ಹೇಳಿದರೆ ಬಂಧುಗಳೇ, ಆ ನಿಟ್ಟಿನಲ್ಲಿ ನಾವೆಲ್ಲ ಅವರ ವಿಚಾರಧಾರೆಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಅವರ ಜಯಂತಿ ಮತ್ತು ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತೇನು ಪರಿನಿಬ್ಬಾಣದ ಇವತ್ತು 69ನೇ ಅವರು ಪುಣ್ಯ ಸ್ಮರಣೆ ದಿನ ಆಗಿದೆ. ಈ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಜ್ಯೋತಿ, ಅವರು ಈ ಲೋಕದ ಒಂದು ದೀಪವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ. ಈ ದಿನದಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವ ಈ ಲೋಕಕ್ಕೆ ಒಂದು ಕೊಟ್ಟಂತ ದಿನವಾಗಿದೆ. ಈ ದಿನದಲ್ಲಿ ಅವರು ಹೋದಂಥ ಜೀವ ಒಂದು ಆರಿ ಹೋಗಿದಂಥ ದೀಪವಾಗಿದೆ. ಖಂಡಿತವಾಗಿ ಈ ಜಗತ್ತಲ್ಲಿ ಕತ್ತಲ ಜಗತ್ತಾಗಿದೆ ಇವತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನ ಅನೇಕ ಬೆಳಕನ್ನು ಕೊಟ್ಟು ಹಳ್ಳಿಗಳಲ್ಲೂ ದೀನ ದಲಿತರಿಗೆ ಬೆಳಕಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರೋಗ್ಯದ ದಿನವಾಗಿದೆ. ಈ ದಿನ ಹಬ್ಬನೂ ಆಗಿದೆ. ಈ ದಿನ ಒಂದು ದುಃಖಕರ ದಿನವೂ ಆಗಿದೆ. ಅದು ಆತನ ಅನುಯಾಯಿಗಳಿಗೆ ನಿಜವಾಗ್ಲೂ ಇವತ್ತು ದುಃಖಕರ ದಿನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಇವತ್ತಿನ ದಿನದಲ್ಲಿ ತುಂಬ ನಾವು ಅವ್ರು ಕೊಟ್ಟಂಥ ಸಂವಿಧಾನ ನಾವು ಪಡ್ಕೊಳ್ಳಲಿಲ್ಲ. ಅವ್ರು ಕೊಟ್ಟಂಥ ತ್ಯಾಗ, ಅವ್ರು ಕೊಟ್ಟಂಥ ಒಂದು ಮಹಾನ್ ಒಂದು ಜೀವಿತಾವಧಿ ಕೊಟ್ಟಂಥ ಒಂದು ಕ್ಷಣ ಏನನ್ನು ಅವರು ತ್ಯಾಗ ಮಾಡಲಿಲ್ಲ ಅಂದರೆ ಇವತ್ತು ನಾವು ಅನೇಕ ಕಷ್ಟ ನೋವುಗಳಲ್ಲೂ ಕತ್ತಲಲ್ಲಿ ಜೀವನ ಮಾಡೋಂಥ ಸಂದರ್ಭ ಇತ್ತು. ಖಂಡಿತವಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅಂಬೇಡ್ಕರ್ ನಮ್ಮ ಪ್ರತಿಯೊಬ್ಬರು ಎಲ್ಲ ಈ ಭೂಮಿ ಮೇಲೆ 8 ಕೋಟಿ ಜನಸಂಖ್ಯೆ ಪ್ರತಿಯೊಬ್ಬರ ಆತ್ಮದಲ್ಲೂ ಕನಕದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಯೋಚನೆ ಮಾಡೋಕ್ಕೂ ಸಹ ಒಂದು ಶಕ್ತಿ ಇಲ್ಲ. ಯಾಕಂದರೆ ಅವ್ರು ಕೊಟ್ಟಂಥ ಬರವಣಿಗೆ ಪ್ರತಿಯೊಂದು ಮಹಿಳೆಯರು ಇವತ್ತು ಪೂಜೆ ಮಾಡಬೇಕು. ಯಾಕಂದರೆ ಒಂದು ಜಾತಿ ಸೀಮಿತ ಮಾಡಲಿಲ್ಲ, ಬ್ರಾಹ್ಮಣ ಮಹಿಳೆಯರಿಗೂ ಸೇರಿಸಿ ಅವರು ಒಂದು ಕಾನೂನನ್ನು ಬರೆದರು. ನಮ್ಮ ಒಂದು ಜಾತಿ ಬರೀ ದಲಿತರಿಗೆ ಬರೆದಿದ್ದಲ್ಲ ಕಾನೂನು, ಅವ್ರು ಬರ್ತಿರ್ತಕ್ಕಂಥ ಎಲ್ಲ ಕಾರ್ಮಿಕರು, ಪೌರ ಕಾರ್ಮಿಕರು ಪ್ರತಿಯೊಂದನ್ನು ಅನುಭವಿಸಿ ಒಂದು ಬರೆದಿದ್ದಾರೆ. ಅದು ಎಲ್ಲ ಜನಾಂಗಕ್ಕೆ ಇನ್ನೂ ಅರ್ಥವಾಗಿಲ್ಲ. ಬರೀ ನಾವು ಹೆಚ್ಚು ಪೂಜೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ದಲಿತ ವರ್ಗದವ್ರು ಮಾತ್ರ ನಾವು ಅಂಬೇಡ್ಕರ್ ಇಷ್ಟಪಡ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದವರನ್ನು ಇಷ್ಟಪಡಬೇಕು. ಯಾಕಂದರೆ ಎಲ್ಲ ಜಾತಿನೂ ಸೇರಿಸಿ ಅವರು ಕಾನೂನು ಬರೆದಿರೋದು, ಬರದೆ ದಲಿತರಿಗೆ ಮಾತ್ರ ಬರೆದಿಲ್ಲ. ಹಾಗಾಗಿ ನಾವು ಇನ್ನೂ ಮುಂದೆ ಎಚ್ಚೆತ್ಕೊಂಡು ಈ ಒಂದು ಸಮಾಜದಲ್ಲಿ ಮುಂದೆ ಮುಖ್ಯವಾಹಿನಿ ಬರಬೇಕು ಅಂತ ಹೇಳ್ಬಿಟ್ಟು ನನಗೆ ಕರೆದು ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.